ಕ್ಷೇತ್ರದಲ್ಲಿ ಪ್ರಸಾದರಾಜ್ ಕಾಂಚನ್ ಅವರ ಸಾರಥ್ಯದಲ್ಲಿ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಪ್ರಸಾದರಾಜ್ ಕಾಂಚನ್ ಅವರನ್ನು ಕಂಡಾಗ ನಮ್ಗೆ ಗೊತ್ತಾಗೋದಿಲ್ಲ ಅವರಲ್ಲಿ ಇಷ್ಟೊಂದು ಜವಾಬ್ದಾರಿ ವಹಿಸ್ಕೊಳ್ತಾರ ಅಂತ ಹೇಳಿ. ಯಾಕಂದರೆ ಅತ್ಯಂತ ಸರಳ ಸ್ವಭಾವ. ನಾನು ಅವರು ಕಾಂಗ್ರೆಸ್ನ ಎಲೆಕ್ಷನ್ ಇರುವ ಪ್ರಸಂಗದಲ್ಲಿ ನಮ್ಮ ಹತ್ರ ಬಂದಿದ್ದರು. ಅವರು ಆ ಪ್ರಸಂಗದಲ್ಲಿ ನನಗೆ ಭಾಳ ಅನಿಸ್ತು, ನಮಗೆ ಹೇಗೆ ಇವರು ನಿಂತುಕೊಂಡಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೋಡಲಿಕ್ಕೆ ಹೋದರೆ ಬಹಳ ಸರಳತೆ ಇದೆ, ಭಾಳ ಸಜ್ಜನಿಕೆ ಇದೆ. ಸಾಮಾನ್ಯವಾಗಿ ಸರಳತೆ, ಸಜ್ಜನಿಕೆ ಮತ್ತು ರಾಜಕೀಯ ಹೊಂದುವುದೇ ಇಲ್ಲ ಯಾವಾಗಲೂ ಸೇರಿದ. ರಾಜಕೀಯ ಮತ್ತು ಸರಳ ಸಜ್ಜನಿಕೆ ಎಂಬುದು ಪರಸ್ಪರ ಹೊಂದಾಣಿಕೆ ಆಗುವುದೇ ಇಲ್ಲ. ಆ ಸರಳ ಸಜ್ಜನಿಕೆ ಇದ್ದರೆ ರಾಜಕೀಯ ಇರುವುದಿಲ್ಲ, ರಾಜಕೀಯ ಇದ್ದರೆ ಸರಳ ಸಜ್ಜನಿಕೆ ಇರುವುದಿಲ್ಲ. ಅದಕ್ಕೆ ಪರಸ್ಪರ ವಿರುದ್ಧ ಇದೆ. ಆದರೆ ನಮ್ಮ ಪ್ರಸಾದರಾಜ್ ಕಾಂಚನ್ ಅವರು ತಾವು ರಾಜಕೀಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಎಂಬ ವಿಚಾರವನ್ನು ಹೇಳಿದರು. ಹೇಗೆ ಸಾಧ್ಯ ಅಂತ ನಮಗೆ ಬಹಳ ಆವಾಗ ಆಶ್ಚರ್ಯವಾಗಿತ್ತು. ಆದರೆ ಅವರ ಆ ವ್ಯಕ್ತಿತ್ವವನ್ನು ನಾವು ಕಂಡಾಗಲೇ ನಮಗೆ ಆವಾಗಲೇ ಭಾಳ ಸಂತೋಷವಾಗಿ ಬಿಟ್ಟಿತ್ತು. ಬಹಳ ಸರಳ ವ್ಯಕ್ತಿತ್ವ ಪ್ರಸಾದರಾಜ್ ಕಾಂಚನ್ ಅವರು ಕಾಂಚನರು ಒಳ್ಳೆಯ ಬಂಗಾರದ ಮನುಷ್ಯ, ಬಂಗಾರದ ಮನಸ್ಸು ಅವರದ್ದು. ಅವರಿಗೆ ದೇವರ ಅನುಗ್ರಹ ವಿಶೇಷವಾಗಲಿ, ದೇವರ ಪ್ರಸಾದವಾಗಲಿ, ಅವರು ಒಳ್ಳೆಯ ಸ್ಥಾನವನ್ನು ಪಡೆಯುವಂಥ ಅನುಗ್ರಹವನ್ನು ಆ ದೇವರು ಅವರಿಗೆ ಮಾಡಲಿ ಎಂಬ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇವೆ. ನಾವು ಧಾರ್ಮಿಕವಾಗಿ ಜನರನ್ನು ಬೆಳೆಸಬೇಕು, ಅದರ ಜೊತೆಗೆ ಸಾಮಾಜಿಕವಾಗಿ ಕೂಡ ಜನರನ್ನು ಬೆಳೆಸಬೇಕು ಅಂತ ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿ ಒಂದು ವ್ಯವಸ್ಥಿತ ರೂಪದಲ್ಲಿ 6 ದಿವಸದ ಕಾರ್ಯಕ್ರಮವನ್ನು ಹಾಕಿ ಧಾರ್ಮಿಕ ಭಾವನೆಯ ಜೊತೆಗೆ ಸಾಮಾಜಿಕ, ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ನಮ್ಮ ಜಿಲ್ಲೆ ಮುಂದೆ ಹೋಗಬೇಕು ಅಂತ ಇವತ್ತೇ ನಾವು ಒಂದು ದೊಡ್ಡ ಆರೋಗ್ಯ ಶಿಬಿರವನ್ನು ಕೂಡ ಇಲ್ಲಿ ಆಯೋಜಿಸಿದ್ದೇವೆ. ಇದಕ್ಕೆ ಸಹಕಾರಿಯಾಗಿದ್ದ ನಮ್ಮ ಆದರ್ಶ ಆಸ್ಪತ್ರೆ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಆಮೇಲೆ ನಮ್ಮ ಪ್ರಸಾದ್ ನೇತ್ರಾಲಯ, ಆಮೇಲೆ ನಮ್ಮದೇ ಸಮಿತಿ ಸದಸ್ಯರಾದ ಡಾಕ್ಟರ್ ವಿಜೇಂದ್ರ ಅವರು ನಡೆಸುವ ಡೆಂಟಲ್ ಕೇರ್ ಸಿಸ್ಟಮ್ ಕೂಡ ಸಹಕಾರಿ ಸಾಧಾರಣ 1,000 ಜನಕ್ಕೆ ಆರೋಗ್ಯದ ದೃಷ್ಟಿಯಲ್ಲಿ ಕಾಪಾಡುವಂಥ ಒಂದು ದೊಡ್ಡ ಕೆಲಸ ನಮ್ಮ ಇವತ್ತು ದೇವಸ್ಥಾನದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗಿದೆ.